ಸಂವಿಧಾನನ ಯಾರು ಚೇಂಜ್ ಮಾಡೋಕ್ಕೆ ಬರೋಲ್ಲ. 4% ರಿಸರ್ವೇಷನ್ನು ಅವರಿಗೆ ಟೆಂಡರಲ್ಲಿ ಕೊಡಬೇಕು ಅಂತಿದೆ. ಅದನ್ನು ಕೊಡ್ತೀವಿ ಅಂತ ಹೇಳಿದ್ದೀನಿ ಹೊರತು ಸಂವಿಧಾನ ಬದಲಾಯಿಸಿ ಕೊಡ್ತೀವಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟು. ಈ ಥರ ಯಾವುದೇ ಒಂದು ಕಾಮೆಂಟ್ಸ್ ಆಗಲಿ ಡಿಸ್ಕಷನ್ಸ್ ಆಗಲಿ ಮಾಡಿದ್ರೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅದನ್ನು ಆಜ್ಞಾಪಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಅಂದ್ರೆ ಸಂವಿಧಾನ ಬದಲಾವಣೆ ಬಗ್ಗೆ ಒಂದು ವಿವಾದ ಜಾಸ್ತಿ ಆಗ್ತಾ ಇದೆ ಇವಾಗ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಂವಿಧಾನನ ಯಾರು ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದು ಏನಂತಂದರೆ ಅದನ್ನು ಅಮೆಂಡ್ಮೆಂಟ್ಸ್ ಮಾಡ್ಬೋದು. ಹಿಂದೆ ಭಾಳ ವರ್ಷಗಳಿಂದ ಅಮೆಂಡ್ಮೆಂಟ್ಸ್ ಆಗಿದೆ. ಸಂವಿಧಾನ ಹಾಗೇ ಇರುತ್ತೆ, ಅದಕ್ಕೆ ಅಮೆಂಡ್ಮೆಂಟ್ಸ್ ಮಾಡಿ ಅದನ್ನು ಕಾಲಕ್ಕೆ ತಕ್ಕಂತೆ ಅದನ್ನು ಚೇಂಜ್ ಮಾಡ್ಕೊಳ್ತಿದ್ದಾರೆ. ಸಂವಿಧಾನ ಮಾಡೋದಕ್ಕೆ ನಮ್ಮ ದೇಶ ರಕ್ಷಣೆಗೆ, ನಮ್ಮ ಜನಗಳ ರಕ್ಷಣೆಗೆ ಅದನ್ನು ಮಾಡಿರೋದು. ಅಂಬೇಡ್ಕರ್ ಆವಾಗಲೇ ಮಾಡಿರೋದು, ಸಂವಿಧಾನ ರಚಿಸಿದ್ರು. ಮೂಲ ಸಂವಿಧಾನ ಯಾರಿಗೂ ಚೇಂಜ್ ಮಾಡೋಕ್ಕೆ ಬರೋಲ್ಲ, ಅವ್ರು ಮಾಡಲೂಬಾರ್ದು. ಅದಕ್ಕೆ ಅಮೆಂಡ್ಮೆಂಟ್ಸ್ ಮಾಡ್ಬೋದು, ಡಿಲೀಷನ್ ಆಗಿಲ್ಲ. ಓನ್ಲಿ ಯು ಕ್ಯಾನ್ ಮೇಕ್ ಅಮೆಂಡ್ಮೆಂಟ್ಸ್. ಹಾಗಾಗಿ ಆ ಥರ ಇವರು ನನ್ನ ಡಿ ಕೆ ಶಿವಕುಮಾರು ಅವ್ರು ಹೇಳ್ತಾರೆ, ನಾನು ಸಂವಿಧಾನ ಚೇಂಜ್ ಮಾಡೋಕ್ಕೆ ಹೇಳಿಲ್ಲ, ಬರೀ ಅದನ್ನು ಅಮೆಂಡ್ಮೆಂಟ್ಸ್ ಮಾಡಬೇಕು ಆಫ್ಟರ್ ಕೋರ್ಟ್ ಡಿಸಿಷನ್. ಕೆಲವೆಲ್ಲ ಕೋರ್ಟಲ್ಲಿ ಡಿಸಿಷನ್ ಆದಮೇಲೆ ಅದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಅದು ಪಾಸ್ ಆಗಬೇಕು, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು. ಅದನ್ನು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು BJPಯವರು ನಿನ್ನೆ ಲೋಕಸಭಾ ಒಳಗೆ ಅವ್ರು ಹೇಳೋದು, ಈ ಥರ ಸಂವಿಧಾನನೇ ಬದಲಾಯಿಸ್ತೀವಿ, ಮುಸ್ಲಿಮರಿಗೆ 4% ಕೊಡಬೇಕು, ಯಾವುದಲ್ಲಿ ರಿಸರ್ವೇಷನ್ನು 4% ರಿಸರ್ವೇಷನ್ ಎಲ್ಲದರೊಳಗೂ. ಈವನ್ ಅವ್ರಿಗೆ ಈ ಕಾಮಗಾರಿ ಇದೆಯಲ್ಲ ಸರ್ಕಾರದ ಮತ್ತು BBMP ಕಾಮಗಾರಿಯಲ್ಲಿ 4% ರಿಸರ್ವೇಷನ್ನು ಅವರಿಗೆ ಟೆಂಡರಲ್ಲಿ ಕೊಡಬೇಕು ಅಂತಿದೆ. ಅದನ್ನು ಕೊಡ್ತೀವಿ ಅಂತ ಹೇಳಿದ್ದೀನಿ ಹೊರತು ಸಂವಿಧಾನ ಬದಲಾಯಿಸಿ ಕೊಡ್ತೀವಿ ಅಂತ ಹೇಳಿಲ್ಲ. ಬಟ್ BJPಯವರು ಗಲಾಟೆ ಮಾಡಿದ್ರು, ನೆನ್ನೆ ಸಂವಿಧಾನ ಬದಲಾಯಿಸೋಕ್ಕೆ ಕೊಟ್ಟಿದ್ದಾರೆ. ಅವರು ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದಾಗ ದೊಡ್ಡ ಹೋರಾಟನೇ ನಡೀತು. ಆವಾಗ ಅವ್ರು MP ಎಲೆಕ್ಷನ್ ಬಂದಾಗ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಅವ್ರು ಟಿಕೆಟ್ ತಪ್ಪಿಸಿದ್ರು. ಯಾಕಂದರೆ ಮೋದಿ ಭಾಳ ಅವ್ರ ಮೇಲೆ ಒಂಥರ ಖಾರವಾಗಿದ್ದರು. ಸಂವಿಧಾನನೇ ಚೇಂಜ್ ಮಾಡೋಕ್ಕೆ ಹೋಗ್ತೀವಿ ನಾವು ಅಂತ ಹೇಳಿದಾಗ ಮೋದಿಯವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನು MP ಎಲೆಕ್ಷನ್ ಟಿಕೆಟ್ ಕೊಡಲಿಲ್ಲ. ಆದರೆ ಈಗ ಇವರು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದರೆ ಇವ್ರಿಗೂ ಅದೇ ಅಪ್ಲೈ ಆಗಬೇಕು. ಎಲ್ಲ ಪಕ್ಷದವ್ರು ಯಾರೇ ಮಾಡಿದ್ರು ಕೂಡ ಒಂದೇ ಮಾನದಂಡ ಇರಬೇಕು. ಈಗ ಇವ್ರಿಗೂ ಅದನ್ನು ಮಾಡಬೇಕು. ಇವ್ರಿಗೇನು ಮಾಡ್ತಾರೆ, ಇವ್ರಿಗೆ ಮಾಡಿ ಯಾರು ತೆಗೋಕ್ಕಾಗಲ್ಲ, ಕ್ಯಾಬಿನೆಟಿಂದ ಡಿಸ್ಮಿಸ್ ಮಾಡೋಕ್ಕಾಗಲ್ಲ, ರೆಸಿಗ್ನೇಷನ್ ಕೇಳೋಕ್ಕಾಗಲ್ಲ. ಇದೇ ಪವರ್ಫುಲ್ ಮ್ಯಾನ್, ಅದನ್ನು ನೋಡಬೇಕು. ಬಟ್ ಇನ್ನು ಮುಂದೆ ಯಾರೇ ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು. ಇದು ನಮ್ಮ ದೇಶ ವಿಭಿನ್ನ ಜಾತಿ ಮತಗಳಿಂದ ಹೊಂದಿರತಕ್ಕಂಥ ದೇಶ. ಯಾವುದೇ ಒಂದು ಪರ್ಟಿಕ್ಯುಲರ್ ಕೋಮಿಗೆ ಅವ್ರನ್ನ ಓಲೈಕೆ ಮಾಡೋದಕ್ಕೋಸ್ಕರ 4%, 6% ಕೊಡ್ತೀವಿ, ಇನ್ನೊಬ್ಬರಿಂದ ಕಿತ್ತು ಇವ್ರಿಗೆ ಕೊಡ್ತೀವಿ ಅನ್ನೋದೆಲ್ಲ ದೊಡ್ಡ ತಪ್ಪು. ಅದು ಮಾಡಬಾರ್ದು. ಸೊ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಮುಂದೆ ನಾವು ಈ ಓಟಿರೋ ರಾಜಕಾರಣ ಎಲ್ಲೆಲ್ಲ ಓಟೋಗ್ಬಿಡುತ್ತೆ. ಇನ್ನೊಂದು ಜಾತಿಯವ್ರು ಕೇಳ್ತಾರೆ ನಮಗೂ ಕೊಡಿ ಅಂತ, ನಮ್ಮಿಂದ ಯಾಕೆ ತೆಗೆದ್ರಿ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಅದರಿಂದ ಈ ಸಂವಿಧಾನದ ಬಗ್ಗೆ ಯಾರೇ ರಾಜಕಾರಣ ಆಗಲಿ ಭಾಳ ಅದನ್ನು ಹುಷಾರಾಗಿ ಡೀಲ್ ಮಾಡಬೇಕಾಗತ್ತೆ. ಮತ್ತು ಈಗ ಒಂದು ಸಂವಿಧಾನದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಆಗಲೇ ಒಂದು ಮೂವ್ ಮಾಡಿದ್ದಾರೆ. ಸಂವಿಧಾನದ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು. ಈ ಥರ ಯಾವುದೇ ಒಂದು ಕಾಮೆಂಟ್ಸ್ ಆಗಲಿ ಡಿಸ್ಕಷನ್ಸ್ ಆಗಲಿ ಮಾಡಿದ್ರೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅದನ್ನು ಆಜ್ಞಾಪಿಸಿದ್ದಾರೆ. ನೋಡಬೇಕು. ಬಟ್ ಇದು ತಪ್ಪು, ಸಂವಿಧಾನ ಚೇಂಜ್ ಮಾಡೋದು ತಪ್ಪು. ಬಟ್ ಅಮೆಂಡ್ಮೆಂಟ್ಸ್ ಮಾಡ್ಬೋದು. ಅದು ಅಮೆಂಡ್ಮೆಂಟ್ಸ್ ಮಾಡೋದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಬೇಕು, ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು, ಆಮೇಲೆ ಅದಕ್ಕೆ ರಾಷ್ಟ್ರಾಧ್ಯಕ್ಷರದ ಅಂಕಿತ ಆಗಬೇಕು. ಅದರಿಂದ ಸಂವಿಧಾನದ ಬಗ್ಗೆ ಯಾರು ಏನು ಮಾತಾಡೋದನ್ನು ಕಮ್ಮಿ ಮಾಡಬೇಕು, ಹುಷಾರಾಗಿರ್ಬೇಕು. ಸಂವಿಧಾನನೇ ಒಂದು ಅಸ್ತ್ರ ಅಂತ ಇಟ್ಕೊಂಡು ಕಾಂಗ್ರೆಸ್ ಅವರು ಓದೋದ ಕಡೆ ಅವಳು ಚಿಕ್ಕ ಪ್ಯಾಕೆಟ್ ಥರ ಇಟ್ಕೊಂಡು ಹೋಗ್ತಿದ್ದಾರೆ. ಸಂವಿಧಾನ ಎಲ್ಲ ಒಂದು ಪ್ಯಾಕೆಟಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ನೀವು ಪಾಕೆಟಲ್ಲಿ ಇಟ್ಕೊಳ್ಳೋ ಒಂದು ಪಾಕೆಟ್ ಡೈರಿ ಥರ ಆಗಲ್ಲ ಅದು. ಸಂವಿಧಾನ ಇದು ವೆರಿ ಬಿಗ್ ಬುಕ್, ಅದು ದೊಡ್ಡ ಪುಸ್ತಕ. ಅದನ್ನು ನೀವು ಯಾವುದೋ ಒಂದು ಇಟ್ಕೊಂಡು ಸಂವಿಧಾನ ಅಂತ ಓದ್ ಕಡೆ ಎಲ್ಲ ತೋರಿಸೋದು ತಪ್ಪು. ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸಂವಿಧಾನಕ್ಕೆ ಗೌರವ ಕೊಡಬೇಕು ಪ್ರತಿಯೊಬ್ಬ ಪಾರ್ಟಿಯವರು. ಹಾಗಾಗಿ ಇದನ್ನು ಇಲ್ಲಿಗೆ ಬಿಡಬೇಕು. ಆದರೆ ಯಾರು ಆ ಥರ ಮಾತಾಡಿದಾರೋ ಅವ್ರ ಬಗ್ಗೆ ಅವರು ಒಂದು ಎಚ್ಚರಿಕೆ ಕೊಡಬೇಕು. ಈ ವಿಷಯದಲ್ಲಿ
ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ಬಂದು ಒಂದು ಡೈರೆಕ್ಷನ್ ಕೊಡಬೇಕು. ಬೀಟ್ ಪ್ಲಸ್ ಕರ್ನಾಟಕ.